ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಮಹಿಳೆಯರಿಗೆ ಒಂದು ಬಿಗ್ ಅಪ್ಡೇಟ್ ಇದೆ. ಇನ್ಮುಂದೆ ನಿಮ್ಮ ಹತ್ರ ಈ ಒಂದು ಕಾರ್ಡ್ ಇರಲೇಬೇಕು. ಈ ಕಾರ್ಡ್ ಇಲ್ಲ ಅಂದರೆ ನಿಮಗೆ ಫ್ರೀ ಬಸ್ಸಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡೋದಕ್ಕೆ ಆಗೋದಿಲ್ಲ. ಟಿಕೆಟ್ನ ಹಣ ಕೊಟ್ಟು ತಗೊಂಡು ಪ್ರಯಾಣ ಮಾಡಬೇಕಾಗುತ್ತೆ. ಹೌದು, ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಆದೇಶವಾಗಿದೆ. ಪ್ರತಿಯೊಬ್ಬ ಮಹಿಳೆ ಅಂದರೆ ಸ್ಟೂಡೆಂಟ್ ಆಗಿರಬಹುದು, ಮಹಿಳೆಯರಾಗಿರಬಹುದು, ವಯಸ್ಸಾಗಿರೋರಾಗಿರಬಹುದು, ಯಾರ್ಯಾರು ಫ್ರೀ ಬಸ್ನ ಲಭ್ಯತೆಯನ್ನು ಪಡ್ಕೊತಾ ಇದ್ದೀರಾ, ಅದರ ಲಾಭ ಯಾರ್ಯಾರು ಪಡ್ಕೊತಾ ಇರ್ತೀರಾ, ಪ್ರತಿಯೊಬ್ಬರು ಕೂಡ ಇನ್ಮುಂದೆ ಈ ಒಂದು ಕಾರ್ಡ್ನ ನೀವು ಮಾಡಿಸ್ಕೊಳ್ಳೇಬೇಕು, ಕಂಪಲ್ಸರಿ ಅಂತ ಆದೇಶ ಹೊರಡಿಸಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿ ಜನಸಮಯ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಕರ್ನಾಟಕದಲ್ಲಿ ಒಟ್ಟು 5 ಗ್ಯಾರಂಟಿ ಯೋಜನೆಗಳಿದಾವೆ. ಅದರಲ್ಲಿ ಮೊದಲಿಗೆ ಜಾರಿಗೆ ಬಂದಿತ್ತೆ ಶಕ್ತಿ ಯೋಜನೆ. ಶಕ್ತಿ ಯೋಜನೆ ಅಂದ್ರೆ ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡೋ ಪ್ರತಿಯೊಬ್ಬ ಮಹಿಳೆ ಕೂಡ ತಮ್ಮ ಆಧಾರ್ ಕಾರ್ಡ್ಗಳನ್ನ ತೋರಿಸ್ಬಿಟ್ಟು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ನೀವು ಬೆಂಗಳೂರಿಂದ ಮೈಸೂರಿಗಾದ್ರೂ ಹೋಗ್ಬೋದು, ಬೆಂಗಳೂರಿಂದ ಚಿಕ್ಕಮಗಳೂರಿಗಾದ್ರೂ ಹೋಗ್ಬೋದು, ಚಿಕ್ಕಮಗಳೂರಿಂದ ನೀವು ಬೆಂಗಳೂರಿಗಾದ್ರೂ ಬರಬಹುದು. ಎಲ್ಲಾ ಸಾರಿಗೆ ಬಸ್ಗಳಲ್ಲಿ ನಿಮಗೆ ಫ್ರೀ ಇರುತ್ತೆ. ಆಧಾರ್ ಕಾರ್ಡ್ನ ತೋರಿಸ್ಬಿಟ್ಟು ಪ್ರಯಾಣ ಮಾಡಬಹುದು ಅಂತ ಇಷ್ಟು ದಿನ ನೀವು ಕೂಡ ತಮ್ಮ ಆಧಾರ್ ಕಾರ್ಡ್ಗಳನ್ನ ತೋರಿಸ್ಬಿಟ್ಟು ಫ್ರೀಯಾಗಿ ಓಡಾಡ್ತಾ ಇದ್ದೋ. ಬಟ್ ಈಗ ಸರ್ಕಾರ ಮತ್ತೊಂದು ರೂಲ್ಸ್ ನ ಜಾರಿಗೆ ತಂದಿದೆ. ಈ ರೂಲ್ಸ್ ಪ್ರಕಾರ ನೀವು ಪ್ರತಿದಿನ ಓಡಾಡಬೇಕಾದ್ರೆ ಒಂದು ಕಾರ್ಡ್ ನ ಮಾಡಿಸ್ಕೊಳ್ಳೇಬೇಕು. ಆ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಿದ್ರೆ ಆ ಕಾರ್ಡ್ ಯಾವುದೋ ಅಪ್ಲಿಕೇಶನ್ ಹಾಕೋದಿಗೆ, ಎಲ್ಲ ಅಪ್ಲಿಕೇಶನ್ ಹಾಕಬೇಕು, ಫೀಸ್ ಎಷ್ಟಾಗುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ. ಹಾಗೆ ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದ್ಯಾವ್ದಪ್ಪ ಇದು ಹೊಸ ಕಾರ್ಡು, ಇದನ್ನೆಲ್ಲಪ್ಪ ಮಾಡಿಸ್ಕೊಳ್ಳೋದು, ಆಧಾರ್ ಕಾರ್ಡ್ ನ ತೋರಿಸ್ಕೊಂಡು ಓಡಾಡೋದೇ ಈಸಿ ಇತ್ತಲ್ಲ ಅಂತ ನಿಮ್ಗೆ ಅನ್ನಿಸ್ಬಹುದು. ಬಟ್ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತೀನಿ ನೋಡಿ. ಶಕ್ತಿ ಯೋಜನೆ ಫ್ರೀ ಬಸ್ ಪ್ರಯಾಣ ಏನಿದೆ, ಕರ್ನಾಟಕದಲ್ಲಿರುವಂತಹ ಮಹಿಳೆಯರಿಗೆ ಮಾತ್ರ. ಈಗ ನೀವು ಆಂಧ್ರದವರು ಅಥವಾ ತಮಿಳುನಾಡು, ಕೇರಳದವರು ಬಂದು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಇರ್ತಾರೆ. ಅಂತವ್ರು ಕೂಡ ಫ್ರೀ ಬಸ್ ಅಲ್ಲಿ ಇದ್ರ ಲಾಭನ ಪಡ್ಕೊಂತಾ ಇರ್ತಾರೆ. ಆಧಾರ್ ಕಾರ್ಡ್ ನ ತೋರಿಸ್ಬಿಟ್ಟು ಅವರು ಬಸ್ಸಲ್ಲಿ ಓಡಾಡ್ತಾ ಇರ್ತಾರೆ. ಏನಾಗುತ್ತೆ, ಆಧಾರ್ ಕಾರ್ಡ್ ಚೆಕ್ ಮಾಡ್ಬೇಕಲ್ವಾ ಅಂತ ನೀವು ಕೇಳ್ಬೋದು. ಪ್ರತಿದಿನ ಕೂಡ ಲಕ್ಷಾಂತರ ಮಹಿಳೆಯರು ಹತ್ತು ಇಳಿಯೋ ಕೆಲಸ ಮಾಡ್ತಾರೆ. ಸೊ ಕಂಡಕ್ಟರ್ಗಳೇನು ಪ್ರತಿಯೊಬ್ಬರದು ಕೂಡ ಆಧಾರ್ ಕಾರ್ಡ್ ತೋರಿಸಿ, ಅಡ್ರೆಸ್ ತೋರಿಸಿ ಅಂತೆಲ್ಲ ನೋಡ್ಬೇಕು. ಈ ಟೈಮಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಫ್ರೀ ಬಸ್ ಇರೋದ್ರಿಂದ ಅಂತೂ ಒಂದಷ್ಟು ಜನ ತುಂಬಿಕೊಂಡಿರ್ತಾರೆ. ಎಲ್ರದ್ದು ಕೂಡ ನಾವು ಅಡ್ರೆಸ್ ಇದೆಯಾ, ಕರೆಕ್ಟ್ ಆಗಿದೆಯಾ, ಕರ್ನಾಟಕದವ್ರದೇ ಅಂತ ಚೆಕ್ ಮಾಡ್ಬೇಕು. ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗುತ್ತೆ. ಜೊತೆಗೆ ಪೀಕ್ ಅವರ್ಸ್ ಗಳಲ್ಲಿ ಕೆಲವು ಸಲದಲ್ಲಿ ಏನಾಗುತ್ತೆ, ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಮತ್ತೆ ಕೆಲಸದಿಂದ ಬಿಡೋ ಟೈಮಲ್ಲಿ ಫುಲ್ಲು ರಶ್ ಇರುತ್ತೆ. ಅದರಲ್ಲಿ ಬಸ್ಗಳಲ್ಲಿ ಜನ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಅಷ್ಟು ಜನ ತುಂಬಿಕೊಂಡಿರ್ತಾರೆ. ಅಂತ ಟೈಮಲ್ಲಿ ಒಬ್ಬೊಬ್ರದ್ದು ಚೆಕ್ ಮಾಡ್ಬೇಕು. ಕೆಲವು ಸಲ ಬಸ್ನ ಅರ್ಧದಲ್ಲೇ ನಿಲ್ಲಿಸ್ತಾರೆ. ಎಲ್ಲಾರ್ದು ಟಿಕೆಟ್ ಆಗಿದ್ಯಾ ನೋಡ್ಕೊಳ್ಳಿ ಅಂತೆಲ್ಲ ಚೆಕ್ ಮಾಡ್ಸೋದಕ್ಕೆ ನಿಲ್ಲಿಸ್ತಾರಲ್ವಾ. ಸೊ ಅಂತ ಟೈಮ್ಗಳಲ್ಲಿ ಒಂದು 10 ನಿಮಿಷ 5 ನಿಮಿಷ ಲೇಟ್ ಆಗ್ಬಿಡುತ್ತೆ. ಇದು ಪ್ರೋಸೆಸ್ ಕಷ್ಟ ಆಗುತ್ತೆ. ದಯವಿಟ್ಟು ನಮಗೆ ಸ್ಮಾರ್ಟ್ ಕಾರ್ಡ್ ನ ಮಾಡ್ಕೊಡೋ ತರ ವ್ಯವಸ್ಥೆ ಮಾಡಿ ಅಂತ ಕಂಡಕ್ಟರ್ಗಳೆಲ್ಲ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೊಂಡಿದ್ರು. ಸೊ ಈಗ ನಮ್ಮ ಸಿದ್ದರಾಮಯ್ಯ ಅವರು, ಸಾರಿಗೆ ಇಲಾಖೆ ಸಚಿವರು ಎಲ್ಲ ಡಿಸೈಡ್ ಮಾಡಿದ್ದಾರೆ, ಸ್ಮಾರ್ಟ್ ಕಾರ್ಡ್ ನ ಕೊಟ್ಬಿಡೋಣ ಮಹಿಳೆಯರಿಗೆ. ಅವರು ಇನ್ ಮುಂದೆ ಆ ಕಾರ್ಡ್ ನ ತೋರಿಸ್ಕೊಂಡು ಆರಾಮಾಗಿ ಪ್ರಯಾಣ ಮಾಡೋದು ಆಗ್ಲಿ. ಕಂಡಕ್ಟರ್ಗಳಿಗೂ ಕಷ್ಟ ಆಗೋದ್ ಬೇಡ, ಜನಗಳಿಗೂ ಕಷ್ಟ ಆಗೋದ್ ಬೇಡ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಫುಲ್ಲು ತುಂಬ್ಕೊಂಡ್ಬಿಟ್ಟಿರ್ತಾರೆ. ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಎಲ್ಲ ಜನ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಕಂಡಕ್ಟರ್ಗಳಿಗೆ ಟಿಕೆಟ್ನ ಕೊಡೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಆಧಾರ್ ಅಡ್ರೆಸ್ನೆಲ್ಲ ಚೆಕ್ ಮಾಡಲೇಬೇಕು. ಇವ್ರು ಚೆಕ್ ಮಾಡ್ದಿರ ಟಿಕೆಟ್ ಕೊಟ್ರು ಅಂದ್ರೆ ಮುಂದೆ ವೆರಿಫಿಕೇಶನ್ ಬರ್ತಾರಲ್ಲ, ಕೆಲವರು ಹಿಡಿತಾರಲ್ಲ, ಹಿಡಿದಾಗ ಬಸ್ಸಲ್ಲಿ ಕಂಡಕ್ಟರ್ಗಳು ಫೈನ್ ಕಟ್ಟಬೇಕಾಗುತ್ತೆ. ಅವ್ರಿಗೂ ಟೈಮ್ ವೇಸ್ಟ್, ಇವ್ರಿಗೂ ಟೈಮ್ ವೇಸ್ಟ್. ಅದು ಯಾವ ರೀತಿ ಆಗೋದು ಬೇಡ. ನಾವೀಗ ಸ್ಮಾರ್ಟ್ ಕಾರ್ಡ್ ಕೊಟ್ಬಿಡೋಣ. ಸ್ಮಾರ್ಟ್ ಕಾರ್ಡ್ ಇತ್ತು ಅಂದ್ರೆ ಪ್ರತಿದಿನ ನೀವು ನಿಮ್ಮ ಹತ್ರ ಸ್ಮಾರ್ಟ್ ಕಾರ್ಡ್ ಇದೆ ಅಂತ ತೋರಿಸಿದ್ರೆ ಸಾಕು, ಅವ್ರು ವೆರಿಫಿಕೇಶನ್ನೇ ಮಾಡಲ್ಲ. ನೀವು ಎಲ್ಲಿ ಕೇಳ್ತಿರೋರ್ಗು ಟಿಕೆಟ್ನ ಹರಿದ್ಬಿಟ್ಟು ಕೊಡ್ತಾರೆ. ಅದು ತುಂಬಾ ಈಸಿ ಆಗುತ್ತೆ ಪ್ರೋಸೆಸ್. ಕಂಡಕ್ಟರ್ಗಳಿಗೂ ಹೆಲ್ಪ್ ಆಗುತ್ತೆ, ಈ ಕಡೆ ಸ್ಟೂಡೆಂಟ್ಸ್, ಕೆಲ್ಸಕ್ಕೆ ಹೋಗೋ ಮಹಿಳೆಯರಿಗೂ ಕೂಡ ಈಸಿ ಆಗುತ್ತೆ ಅಂತ ಸ್ಮಾರ್ಟ್ ಕಾರ್ಡ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಈ ಸ್ಮಾರ್ಟ್ ಕಾರ್ಡ್ನ ಅಪ್ಲಿಕೇಶನ್ ಹಾಕೋದು ಹೇಗೆ, ಎಷ್ಟು ಫೀಸ್ ಆಗುತ್ತೆ ಅನ್ನೋದನ್ನ ಕೂಡ ನಮ್ಮ ಸಾರಿಗೆ ಇಲಾಖೆ ಸಚಿವರು ತಿಳಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂದ್ರೆ, ಈಗ ಬಸ್ಸಲ್ಲಿ ಪ್ರಯಾಣ ಮಾಡೋಂಥವ್ರಿಗೆ ನಾವು ಸ್ಮಾರ್ಟ್ ಕಾರ್ಡ್ನ ಕೊಡ್ತೀವಿ. ಸೊ ಸ್ಮಾರ್ಟ್ ಕಾರ್ಡ್ನ ನೀವು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ, ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಹಾಕಬಹುದು, ಅಥವಾ ಸೈಬರ್ ಸೆಂಟರ್ಗಳಲ್ಲಿ ಕರ್ನಾಟಕ ಒನ್, ಗ್ರಾಮ ಒನ್, ಬೆಂಗಳೂರು ಒನ್ಗಳಲ್ಲಿ ಎಲ್ಲಿ ಬೇಕಾದರೂ ಅಪ್ಲಿಕೇಶನ್ ನೀವು ಸಲ್ಲಿಸಬಹುದು. ಜೊತೆಗೆ ನಿಮ್ಮ ಬಸ್ ಡಿಪೋಗಳು ಇರುತ್ತಲ್ಲ, ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿದ್ದರೆ, ಹಳ್ಳಿ ಕಡೆ ಇದ್ದರೆ ಅಲ್ಲೂ ಕೂಡ ನೀವು ಈಸಿಯಾಗಿ ಸ್ಮಾರ್ಟ್ ಕಾರ್ಡ್ನ ಪಡ್ಕೋಬಹುದು. ಆ ರೀತಿಯಾಗಿ ನಾವು ವ್ಯವಸ್ಥೆನ ಮಾಡ್ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಸಿಂಪಲ್ ಪ್ರೋಸೆಸ್ ಇರುತ್ತೆ, ಯಾವುದೇ ರೀತಿ ಕಷ್ಟನೂ ಇರೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಈ ಕಾರ್ಡ್ಗೆ ಏನೇನ್ ಬೇಕಾಗುತ್ತೆ ಅಂದ್ರೆ, ಯಾರ್ ಕಾರ್ಡ್ ಮಾಡಿಸ್ಕೋತೀರಾ ಮಹಿಳೆಯರು, ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಜೊತೆಗೆ ಅಡ್ರೆಸ್ ಪ್ರೂಫ್ ಇರೋಕ್ಕೆ ನಿಮ್ದು ವೋಟರ್ ಐಡಿನೋ ಆಧಾರ್ ಕಾರ್ಡ್ನ ಪ್ರೂಫ್ ಆಗಿ ತಗೋತಾರೆ. ಆದ್ರೆ ನೀವು ಕರ್ನಾಟಕದವ್ರಾಗಿರ್ಬೇಕಲ್ವಾ, ಅದನ್ನ ಚೆಕ್ ಮಾಡೋದಕ್ಕೋಸ್ಕರ ಒಂದು ಫೋಟೋ ಬೇಕಾಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅದ್ರಲ್ಲಿ ಸ್ಮಾರ್ಟ್ ಕಾರ್ಡ್ ಕೊಡ್ತಾರಲ್ವಾ, ಅದ್ರೊಳಗಡೆ ಫೋಟೋಗೆ ಅಂತ ಒಂದು ಜಾಗ ಇರುತ್ತೆ. ಅದರಲ್ಲಿ ಅದು ಫೋಟೋ ಹಾಕಬಹುದು ಅನ್ಸುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಬೇಸ್ ಮೇಲೆ OTP ತಗೊಂಡ್ರು ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಇರೋ ಫೋಟೋನೇ ಡೈರೆಕ್ಟ್ ಆಗಿ ನಿಮ್ಗೆ ಬಂದ್ರು ಬರಬಹುದು. ಇದಕ್ಕೆ ಫೀಸ್ ಏನಾಗುತ್ತೆ ಅಂತ ಕೂಡ
ನೋಡೋದಾದ್ರೆ ಇದು ಸರ್ಕಾರನೇ ಸ್ಮಾರ್ಟ್ ಕಾರ್ಡ್ನ ಕೊಡಬಹುದು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಅಂತ ಹೇಳಲಾಗ್ತಿರೋದ್ರಿಂದ ಅದಕ್ಕೆ ಯಾವುದೇ ರೀತಿ ಫೀಸ್ಗಳು ಏನು ಇರೋದಿಲ್ವಂತೆ. ಮುಂದೆ ನೋಡೋಣ ಅದ್ರ ಬಗ್ಗೆ. ಸರ್ಕಾರನೇ ಕೊಡುತ್ತಾ ಅಥವಾ ನಾವೇ ಆನ್ಲೈನಲ್ಲಿ ಪ್ರಿಂಟ್ ತಗೊಳ್ಳೋ ರೀತಿ ಮಾಡ್ತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದು ಸ್ಮಾರ್ಟ್ ಕಾರ್ಡ್ ಬಗ್ಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಲಾಸ್ಟ್ ಡೇಟ್ ಯಾವಾಗ ಅಂದ್ರೆ ಇನ್ನು ಲಾಸ್ಟ್ ಡೇಟ್ ಏನು ಅನೌನ್ಸ್ ಮಾಡಿಲ್ಲ. ಸದ್ಯಕ್ಕೆ ನಿಮಗೆ ಈಗ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಅಷ್ಟೇ ಹೇಳಿದ್ದಾರೆ. ಹೇಗೆ ತಗೋಬೇಕು ಮತ್ತೆ ಅದಕ್ಕೆ ಲಾಸ್ಟ್ ಡೇಟ್ ಏನು ಅದೆಲ್ಲ ಏನು ನಿಗದಿ ಮಾಡಿರೋದಿಲ್ಲ. ಬಟ್ ಕಂಪಲ್ಸರಿ ಇದು ನಿಮ್ಗೆ ಬೇಕೇ ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ಆಧಾರ್ ಕಾರ್ಡ್ನ ತೋರಿಸ್ತಿದ್ರಲ್ಲ ಅದೇ ರೀತಿ ಸ್ಮಾರ್ಟ್ ಕಾರ್ಡ್ಗಳನ್ನ ತೋರಿಸ್ಬಿಟ್ಟು ಪ್ರಯಾಣ ಮಾಡಬೇಕು. ಇನ್ ಕೇಸ್ ನನ್ನ ಹತ್ರ ಸ್ಮಾರ್ಟ್ ಕಾರ್ಡ್ ಇಲ್ಲ, ನಾನು ತಂದಿಲ್ಲ ಅಂದ್ರೆ ನಿಮಗೆ ಫ್ರೀ ಬಸ್ಸಲ್ಲಿ ಓಡಾಡೋದಕ್ಕೆ ಅವಕಾಶ ಕೊಡಲ್ಲ ಅನ್ಸುತ್ತೆ. ಇದೊಂದು ಸರ್ಕಾರ ಹೊಸದಾಗಿ ತಂದಿರೋ ರೂಲ್ಸ್ ಆಗಿರುತ್ತೆ. ಇದು ಸ್ಮಾರ್ಟ್ ಕಾರ್ಡ್ ಬಗ್ಗೆ ಸಿಕ್ಕಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಮುಂದಿನ ದಿನಗಳಲ್ಲಿ ಇದ್ರ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಏನೇನ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ.